ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ವಾರ್ಡ್ ನಂಬರ್ 24ರಲ್ಲಿ ವಾಸವಾದಂತಹ ಬಿಜೆಪಿ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರಾದಂತಹ ಶ್ರೀ ಭೋಜರಾಜ್ ದಲಬಂಜನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ politiciansinIndia.com ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಮೊದಲ ಬಾರಿಗೆ ತಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ತಾವೊಂದು ರಾಜಕೀಯ ಮತ್ತು ಈ ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತು ಹೇಗೆ ಪ್ರವೇಶವನ್ನು ಮಾಡಿದ್ರಿ? ನಾವು 1994ನೇ ಇಸ್ವಿಯಲ್ಲಿ ರಾಣೆಬೆನ್ನೂರು ಬಂದಿದ್ವಿ. ಫಸ್ಟ್ ನೀವು ಅಂದ್ರೆ ಎಲ್ಲಿ, ಯಾವ ಊರು ನಿಮ್ಮ? ಪ್ರಾಪರ್ ಎಲ್ಲಿ? ನಾವು ಬೆಂಗಳೂರಿನವರು. ಇಲ್ಲಿ 1994ರಲ್ಲಿ ನಾವು ರಾಣೆಬೆನ್ನೂರು ಪ್ರವೇಶ ಮಾಡಿದ್ವಿ. ಅದರ ನಂತರ 96, 93, 94 ನಾವು ಸಣ್ಣ ಪ್ರಮಾಣದಲ್ಲಿ ಒಂದು ಹೋಮ್ ಇಂಡಸ್ಟ್ರಿ ಮಾಡಿಕೊಂಡು ಕೆಲಸ ಮಾಡ್ತಿದ್ವಿ. ನಾವು ನಮ್ಮ ಬ್ರದರ್ಸ್, ನಮ್ಮ ತಂದೆಯವರೆಲ್ಲ ಸೇರಿ. ಅದರ ನಂತರ 96ನಲ್ಲಿ ನಾವು ಒಂದು ಸ್ಮಾಲ್ ಶಾಪ್ ಓಪನ್ ಮಾಡಿದ್ವಿ. ಅದರ ನಂತರ ಹಾಗೆ ದೇವ್ರ ದಯೆಯಿಂದ ಮುಂದೆ ನಡ್ಕೊಂಡು ಹೋದ್ವಿ. ಏನು ಶಾಪ್ಗಳನ್ನು ತಾವು? ನಮ್ದು ಹಾರ್ಡ್ವೇರ್ ಶಾಪ್ ಇದೆ, ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಶಾಪ್ ಇದೆ. ಇದನ್ನ ನಡೆಸ್ತಿದ್ವಿ ನಾವು. ಅದರ ನಂತರ 1998ನೇ ಇಸ್ವಿಯಲ್ಲಿ ನಮ್ಮ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಒಂದು ಕಮಿಟಿಯಲ್ಲಿ ನಾವು ಕೆಲಸ ಮಾಡಕ್ಕೆ ಶುರು ಮಾಡಿದ್ವಿ. ಯಾವ ತರ ನೀವು ಅಲ್ಲಿ ಎಂಟ್ರಿ ಯಾವ ತರ ಆದ್ರಿ? ಎಂಟ್ರಿ ಅಂದ್ರೆ ಅದು ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಅಲ್ಲಿ ಸಮಾಜದಲ್ಲಿ ಹೋಗ್ತಿದ್ವಿ, ಬರ್ತಿದ್ವಿ. ಆದ್ರೆ ಯಾರು ಅಷ್ಟು ಗುರುತಿಸ್ತಿರ್ಲಿಲ್ಲ ನಮಗೆ. ಒಂದು ಕಡೆ ನಾವು ಕೂಡ್ತಿದ್ವಿ, ಬರ್ತಿದ್ವಿ, ಅದೇ ಗುರುತಿಸ್ತಿರ್ಲಿಲ್ಲ. ಒಂದೇನೋ ನಮಗೂ ಒಂದು ಆಸೆ ಇತ್ತು, ನಾವು ಮುಂದೆ ಬರ್ಬೇಕಪ್ಪ ಸಮಾಜದಲ್ಲಿ ಅಂತ. ಅದನ್ನು ನೋಡಿ ನಾವು ಲಕ್ಷ ದೀಪೋತ್ಸವ ಟೈಮ್ನಲ್ಲಿ ಒಂದ್ಸರಿ ನಾವು ಮುಂದೆ ನಿಂತು ಎಲ್ಲ ಕೆಲಸ ಮಾಡಿದಾಗ ಸಮಾಜದವ್ರು ನಮಗೆ ಮುಂದೆ ಕರೆದು ಒಂದು ಸ್ಥಾನಮಾನ ಕೊಟ್ಟು ಅಲ್ಲಿ ಒಂದು ಯೂತ್ ಪ್ರೆಸಿಡೆಂಟ್ ಅಂತ ಮಾಡಿದ್ರು ಅವರು. ಅಂದ್ರೆ ನಿಮ್ಮ ಕಮಿಟಿಯ ಹೆಸರು ಏನಂತ ಹೇಳಿ ತಾವು ದಯವಿಟ್ಟು ಹೇಳ್ಬೇಕಂತ? ಅದು ಶ್ರೀ ಅಂಬಾಭವಾನಿ ದೇವಸ್ಥಾನ ಅಂತ ಹೇಳಿ. ಶ್ರೀ ಅಂಬಾಭವಾನಿ ದೇವಸ್ಥಾನ ನಿಮ್ಮಂತೊಳಗೆ ಹೆಂಗ ಅನಿಸ್ತು? ಹೆಂಗ್ ಹುಟ್ಟೋದು? ನಾವು ಅಲ್ಲಿ ಹೋಗಿ ಒಂದು ಈ ತರ ಕಮಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಥವಾ ಜನನೇ ನಿಮಗೆ? ಜನ ಇಲ್ಲ. ಕಮಿಟಿ ಅಂದ್ರೆ ಹೆಂಗಿದೆ ಅಂದ್ರೆ ದೇವಸ್ಥಾನ ಇತ್ತಲ್ಲ, ದೇವಸ್ಥಾನದಲ್ಲಿ ಈಗ ಸಮಾಜ, ನಮ್ಮ ಸಮಾಜ ಇತ್ತು. ನಮ್ಮ ಸಮಾಜ ಮೇಲೆ ಒಂದು ಫಂಕ್ಷನ್ ಇದ್ದಾಗ ಎಲ್ಲರಿಗೂ ಇನ್ವೈಟ್ ಮಾಡ್ತಿದ್ರು ಅವರು. ಹೌದು, ಇನ್ವೈಟ್ ಮಾಡಿದಾಗ ನಾವು ಕೂಡ ಹೋಗ್ತಿದ್ವಿ. ಅಲ್ಲಿ ನಾವು ಸಾರ್ವಜನಿಕ ಟೈಪ್ ಹೋಗ್ತಿದ್ವಿ, ಬರ್ತಿದ್ವಿ. ಆದ್ರೆ ನಮಗೇನಪ್ಪ ಅಂದ್ರೆ ಅಲ್ಲಿ ಯಾವುದೋ ಒಂದು ಮರ್ಯಾದೆ ಸಿಗ್ತಿರ್ಲಿಲ್ಲ. ಅಂದ್ರೆ ಒಂದು ಗುರುತು ಪರಿಚಯ ಇರ್ತಿರ್ಲಿಲ್ಲ. ಮತ್ತೆ ಅಷ್ಟು ಜನ ನಮ್ಗೆ ಯಾರು ಪರಿಚಯ ಮಾಡ್ಲಿಲ್ಲ, ಗುರುತು ಪರಿಚಯ ಸಿಗ್ಲಿಲ್ಲ, ಮತ್ತೆ ಯಾರು ಅಷ್ಟು ನಮಗ ಮುಂದೆ ಕರಿತಿರ್ಲಿಲ್ಲ. ಅದು ಒಂದು ನಮಗೆ ತಲೆಯಲ್ಲಿ ಇಟ್ಕೊಂಡು ನಾವು ಏನಪ್ಪಾ ಮುಂದೆ ನಾವೊಂದು ಸಮಾಜದಲ್ಲಿ ಮುಂದೆ ಬರಬೇಕು, ನಮಗೂ ಜನ ಗುರುತಿಸ್ಬೇಕು ಅಂತೇಳಿ ಮುಂದೆ ನಾವು ಇದು ಮಾಡಿದ್ದು. ಅಲ್ವಂದ್ರೆ 1998 ಅಂದ್ರೆ 1998 ತಾವು ಫಸ್ಟ್ ಅಂಬಾಭವಾನಿ ದೇವಸ್ಥಾನದಲ್ಲಿ ಒಂದು ಕಮಿಟಿಯಲ್ಲಿ ಇರ್ತಕ್ಕಂತ ತಾವು ಒಂದು ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಸರಿ, ಅಲ್ಲಿಂದ ನಿಮಗೆ ಮನಸ್ಸೊಳಗೆ ಸಮಾಜ ಸೇವೆಗಳನ್ನು ಮಾಡ್ಬೇಕಂತ ಹೇಗೆ ಗೊತ್ತು? ಸಮಾಜ ಸೇವೆ ನಾವು ಜಸ್ಟ್ ಹೋಗ್ತಿದ್ವಿ, ಬರ್ತಿದ್ವಿ. ಅಲ್ಲಿ ಗುಡಿ ಒಳಗಡೆ ಎಲ್ಲ ಫಂಕ್ಷನ್ಸ್ ಅಟೆಂಡ್ ಆಗ್ತಿದ್ವಿ. ಆಮೇಲೆ 2001, 2002ರಲ್ಲಿ ಏನಾಯ್ತು, ಒಂದು ನಮ್ದು ಕಮಿಟಿ ಅಂತ ಮಾಡಿದ್ರು. ಕಮಿಟಿ ಅಂತ ಮಾಡಿ ಅಲ್ಲಿ ಒಂದು ನಮ್ದು ಮೊದಲು ಬರೀ ಪಂಚ್ ಕಮಿಟಿ ಅಂತ ಅಷ್ಟೇ ಇತ್ತು. ಆಮೇಲೆ ಮಹಿಳಾ ಮಂಡಲ ಅಂತೇಳಿ ಅವಾಗ ಸ್ಟಾರ್ಟ್ ಮಾಡಿದ್ರು, ಮಹಿಳಾ ಮಂಡಲ ಅಂತೇಳಿ. ಅದ್ರ ನಂತರ ಒಂದು ತರುಣ ಸಂಘ ಮಾಡ್ಬೇಕಂತೇಳಿ ಒಂದು ಡಿಸ್ಕಷನ್ ಮಾಡಿ ಎಲ್ಲ ನಮ್ಮ ಹಿರಿಯರೆಲ್ಲ ಕುಂತು ವಿಚಾರ ಮಾಡಿದ್ರು. ಆ ಟೈಮ್ನಲ್ಲಿ ಈಗ ಮತ್ತೆ ಅಧ್ಯಕ್ಷ ಯಾರು ಮಾಡಬೇಕು ಅಂತ ಹೇಳಿದಾಗ ನಮ್ಮ ಹಿರಿಯರಾದಂಥ ಇರ್ಕಲ್ ಅವರು ಮತ್ತು ಲದ್ವಾ ಅವರು, ಮೇರೋಡ್ ಅವರೆಲ್ಲ ಸೇರಿ ಇಲ್ಲ ದಲಬಂಜನ್ ಮಾಡಿ ಅಂತ ಹೇಳಿ ಒಂದು ಇದು ಕೊಟ್ಟಿದ್ರು, ಚಾನ್ಸ್. ಅಂದ್ರೆ ನಿಮಗೆ ಒಂದು ಡೈರೆಕ್ಟ್ ಆಗಿ ಒಂದು ಅಧ್ಯಕ್ಷರಾಗಿ ಅಂದ್ರೆ 2001, 2002ವರೆಗೂ ತಾವು ಯಾರು ಅನ್ನೋದನ್ನ ಜನರಿಗೆ ಗೊತ್ತಾಗ್ಬಿಟ್ಟಿತ್ತು. ಅಲ್ಲಿಂದ ಜನರಿಗೆ ಗೊತ್ತಾಗ್ಬಿಟ್ಟಿತ್ತು ತಾವು. ಯಾಕಂದ್ರೆ ತಾವು ಹೇಳಿರೋ ಪ್ರಕಾರ 1994ರಿಂದ 98ವರೆಗೂ ಒಂದು ಏರಿಯಾದಲ್ಲಿ ನೀವು ಯಾರು ಅನ್ನೋದನ್ನ ಒಂದು ಗುರುತು ಅನ್ನೋದನ್ನ ಇರಲಿಲ್ಲ. ಅದರಿಂದ 1998ರಲ್ಲಿ ತಾವು ಅಂಬಾಭವಾನಿ ಒಂದು ದೇವಸ್ಥಾನದಲ್ಲಿ ಹೋಗಿ ಆ ಕಮಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ತಗೊಂಡಿದ್ಮೇಲೆ ಬರ್ತಕ್ಕಂಥ 2001, 2002ರಲ್ಲಿ ಅಂದ್ರೆ ಆ ಅವಧಿಯಲ್ಲಿ ತಮ್ಮ ಸ್ಥಾನ ಯಾವ ತರ ಬಂತು ಅಂತಂದ್ರೆ ಆ ಜನನೇ ಡಿಸೈಡ್ ಮಾಡಿದ್ರು ತಾವು ಒಂದು ಅಧ್ಯಕ್ಷನಾಗಿ ಬಾಳಿಸ್ಬೇಕು ಅಂತ. ಸರಿ, ತಾವು ಅಲ್ಲಿ ಅಧ್ಯಕ್ಷನ ಆದ್ಮೇಲೆ ತಮಗೆ ಒಂದು ಅವಧಿ ಸಿಕ್ಕಿತ್ತು. ಆ ದೇವಸ್ಥಾನದ ಒಂದು ಸರ್ಕಾರನೇ ನಿಮ್ಮ ಕೈಯಲ್ಲಿತ್ತು. ಆ ದೇವಸ್ಥಾನದ ಒಂದು ಸ್ಪೆಷಲಿ ಕಮಿಟಿದಾಗಿರ್ಬೋದು, ತಾವು ಏನೇನು ಒಂದು ಸ್ಥಾಪನೆಗಳನ್ನಾಗಿರ್ಬೋದು, ಯಾವ ಥರ ವಿಷನ್ಗಳನ್ನು, ಏನೇನು ಡೆವಲಪ್ಮೆಂಟ್ಗಳನ್ನು ಆ ದೇವಸ್ಥಾನಕ್ಕೆ ಮಾಡಿರ್ಬೋದು, ಅಥವಾ ಆ ದೇವಸ್ಥಾನ ಸುತ್ತಮುತ್ತ ಇರ್ತಕ್ಕಂಥ ಭೂಮಿಗಳಿಗೆ ತಮಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದಂತಾನೆ ಆಗಿರ್ಬೋದು, ತಾವು ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ನಾವಲ್ಲಿ ಎಂಟ್ರಿ ಆದಮೇಲೆ ಫಸ್ಟ್ ಆಫ್ ಆಲ್ ನಾವು ಇದು ಮಾಡಿದ್ವಿ, ನಮ್ಮ ವಾರ್ಷಿಕೋತ್ಸವ ಮಾಡಿದ್ವಿ. ವಾರ್ಷಿಕೋತ್ಸವ ನಾವು ಏಪ್ರಿಲ್, ಮೇ ತಿಂಗಳಲ್ಲಿ ದೇವಿಯ ಒಂದು ವಾರ್ಷಿಕೋತ್ಸವ ಬರ್ತದೆ. ಆ ವಾರ್ಷಿಕೋತ್ಸವದಲ್ಲಿ ಸ್ವಲ್ಪ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಮಾಡಿದ್ವಿ. ಅದಾದ ನಂತರ ದಸರಾ ಉತ್ಸವ ಮಾಡಿದ್ವಿ ನಾವು ನಮ್ಮ ಸಮಾಜ ಬಾಂಧವರೆಲ್ಲ ಸೇರಿ. ದಸರಾ ಉತ್ಸವ ಆದ ನಂತರ ನಮ್ಮ ಮಹಾರಾಜರ ಜಯಂತಿ ಮಾಡಿದ್ವಿ.
ಯಾವ ಮಹಾರಾಜ? ಸಹಸ್ರಾರ್ಜುನ ಮಹಾರಾಜರು ಅಂತ ಹೇಳಿ ಅವ್ರ ಜಯಂತಿಯನ್ನು ಮಾಡಿದ್ರು ಉತ್ಸವವನ್ನು ಫಸ್ಟ್ ಟೈಮ್. ಅದಕ್ಕಿಂತ ಮುಂಚೆ ಆ ಜಯಂತಿಗಳು ಎಲ್ಲ ನಡೀತಾ ಇರಲಿಲ್ಲ? ಮಾಡ್ತಿದ್ರು, ಆದ್ರೆ ಅಲ್ಲಿ ದೇವಸ್ಥಾನದ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ವಿ. ಅಂದ್ರೆ ಆ ಗ್ರ್ಯಾಂಡ್ ಆಗಿ ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ಅದಾಂತರ ನಾವು ಅದನ್ನ ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ ಸ್ವಲ್ಪ. ಅಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ. ಆ ಫಂಕ್ಷನ್ ಅಲ್ಲೇ ಆಗಿರ್ಬೋದು, ತಮ್ಮ ಅಭಿವೃದ್ಧಿಗಾಗಿ ಆಗಿರ್ಬೋದು, ಒಂದು ಜನರಿಗೆ ಭಕ್ತಾದಿಗಳಿಗೆ, ಆ ದೇವಸ್ಥಾನ ಆಗಿರ್ತಕ್ಕಂಥ ಭಕ್ತಾದಿಗಳಿಗೆ ಆಗಿರ್ಬೋದು, ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಅನ್ನು ತಾವೊಂದು ಆಯ್ಕೆ ಮಾಡಿ ಅವರಿಗೆ ಏನಾದ್ರು ಅಭಿವೃದ್ಧಿ ಕೆಲಸದ ಬಗ್ಗೆ ಏನಾದ್ರು ಸ್ಟಾರ್ಟ್ ಮಾಡಿದ್ರ ಅಲ್ಲಿ? ಇಲ್ಲ, ಆ ಟೈಪ್ ಯಾವ ಪ್ರೋಗ್ರಾಮ್ಸ್ ಏನು ಮಾಡಿಲ್ಲ. ಆದ್ರೆ ಏನಪ್ಪ, ನಮಗೊಂದು ಇಲ್ಲಿ ಚಾನ್ಸ್ ಸಿಕ್ತು. ಚಾನ್ಸ್ ಸಿಕ್ಕಿ ನಾವು ಎಂಟ್ರಿ ಆದ್ವಿ ಸಮಾಜದ ಗುರುತು ಸಿಕ್ತು ನಮ್ದು ನಾವು ಒಬ್ರು ಅದೀವಿ ಅಂತ ಹೇಳಿ. ಅದಾದ ನಂತರ ನಾವು ಈಗ ದೇವಸ್ಥಾನದಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು, ದೇವಸ್ಥಾನಕ್ಕೆ ಜನ ಕೂಡಬೇಕು, ಜನ ಬರ್ತಿರ್ಬೇಕು, ಹೊರಗಿನ ಜನನೂ ಬರ್ಬೇಕು ದೇವಸ್ಥಾನಕ್ಕೆ. ಆ ಒಂದು ಇದರಲ್ಲಿ ನಾವು ದೇವಸ್ಥಾನದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ವಿ, ಬಹಳಷ್ಟು ಪ್ರೋಗ್ರಾಮ್ಗಳು ಮಾಡಿದ್ವಿ. ಏನೇನು ಮಾಡಿದೀರಾ ಅಂತ ತಾವು ವಿತರಣೆಗಳನ್ನು ಈಗ ನಾವು ದಸರಾ ಮಹೋತ್ಸವವನ್ನು ಮಾಡ್ತೀವಿ. 9 ದಿವಸಗಳ ದೀಪ ಹಚ್ಚಿರ್ತಾರೆ. ದಸರಾ ಮಹೋತ್ಸವ ದಿನ ಒಂದು ಅಲಂಕಾರ ಇರ್ತದೆ, ಅಲ್ಲಿ ದಿನ ಒಂದು ಪ್ರೋಗ್ರಾಮ್ ಇರ್ತದೆ. ಈ ಸಣ್ಣ ಮಕ್ಳಿಗೋಸ್ಕರ ಫ್ಯಾನ್ಸಿ ಡ್ರೆಸ್ ಅಂತ ಹೇಳಿ ಫಂಕ್ಷನ್ ಮಾಡ್ತಿರ್ತೀವಿ. ಅದೆಲ್ಲ ಒಂದು ಕೆಲಸ ಮಾಡ್ತಿದ್ವಿ. ಅದಾದ ನಂತರ ನಾವು ಜಯಂತ್ಯೋತ್ಸವದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ. ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗಾಗಿರ್ಬೋದು, ಒಂದು ಮಹಿಳೆಯವರಿಗಾಗಿರ್ಬೋದು, ಬಡತನದಲ್ಲಿ ಇರ್ತಕ್ಕಂತಹ ಜನರಿಗಾಗಿರ್ಬೋದು, ತಾವು ಏನು ಆ ದೇವಸ್ಥಾನದಿಂದನೇ ಆಗಿರ್ಬೋದು ಹೆಲ್ಪ್ ಆ ಥರ ಒಂದು ಏನಾದರೂ ವಿಷನ್ ಮಾಡಬೇಕಂತ ಯಾವುದಾದ್ರೂ ಅದ್ರ ಬಗ್ಗೆ ವಿಚಾರಗಳನ್ನು ಮಾಡಿದ್ದೀರಾ? ನಮ್ಮ ದೇವಸ್ಥಾನದಲ್ಲಿ ನಾವು ಮೊದಲಿಂದನೂ ಮಾಡ್ತಿದ್ದಾರೆ ಹಿರಿಯರು, ಮತ್ತು ಈಗೂ ಕೂಡ ನಾವು ಕೂಡ ಮಾಡ್ತಿದ್ದೇವೆ. ಈಗ ಏನಿದೆ ಸಮಾಜದಲ್ಲಿ ಒಂದು ಬಡವರು ಇದ್ದಾರೆ, ಮತ್ತು ನಮ್ಮ ದೇವಸ್ಥಾನದಲ್ಲಿ ಕೆಲಸ ಮಾಡುವ ಎಲ್ಲ ಏನು ಮಹಿಳೆಯರು ಅಲ್ಲ. ನಾನು ಕೇಳ್ತಾ ಇರೋದೇ ಮದುವೆ ಮುಂಜಿಗಳ ಬಗ್ಗೆ ಬೇಕಾದ್ರೆ ತಾವು ಏನಾದರೂ ಒಂದು ಮದುವೆ ಮುಂಜಿ ಅಂದ್ರೆ ನಾವು ಒಂದು 2003-4ರಲ್ಲಿ ಸುಮಾರಲ್ಲಿ 2003-4ರಲ್ಲಿ ಒಂದು ಮುಂಜಿ ಕಾರ್ಯಕ್ರಮ ಮಾಡಿದ್ವಿ. ಮುಂಜಿ ಮಾಡಿದ್ವಿ ಫಸ್ಟ್. ಅದೇ ಅದಕ್ಕಿಂತ ಮುಂಚೆ ಅವಧಿಯಲ್ಲಿ ಯಾವ್ದು ಆಗಿರಲಿಲ್ಲ. ಒಂದು ಅಧ್ಯಕ್ಷರನ್ನು ಆಗಿದ್ರು ಅಲ್ಲಿ? ಅದು ಆವಾಗ ಅಧ್ಯಕ್ಷ ಆಗಿದ್ರು. ಅದೇ ನಾನು ಹೇಳಿದೆ, ಯಾಕಂದ್ರೆ ತಮ್ಮ ಒಂದು ಅಧ್ಯಕ್ಷರ ಸ್ಥಾನದಲ್ಲಿ ಬಂದ ಮೇಲೆ ಫಸ್ಟ್ ಆಗಿರೋದಂತಹ ಕೆಲಸ ಯಾವುದು ಅಂತ ನಾನು ಅದೇ ವಿಚಾರಗಳನ್ನು ಕೇಳ್ತಾ ಇದ್ದೆ. ಸರಿ, ತಾವು ಇದ್ದಕ್ಕಿದ್ದಂಗೆ ಒಂದು ರಾಜಕೀಯಕ್ಕೆ ಹೇಗೆ ಪ್ರವೇಶ ಮಾಡಿದ್ರಿ? ರಾಜಕೀಯ ಪ್ರವೇಶ ಮಾಡಬೇಕಂತ ಏನು ಉದ್ದೇಶ ಇರಲಿಲ್ಲ. ಸಮಾಜದಲ್ಲಿ ಮಾತ್ರ ನಾವು ಕೆಲಸ ಮಾಡ್ತಿದ್ವಿ, ಇದು ಬಹಳಷ್ಟು ಕೆಲಸ ಮಾಡಿದ್ವಿ. ಮತ್ತು ಹೊರಗಡೆ ಕೂಡ ನನ್ನ ಫ್ರೆಂಡ್ ಸರ್ಕಲ್ ಚಲೋ ಇತ್ತು. ಮತ್ತು ಎಲ್ಲ ಜನ ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ಸು ನಮ್ಮ ಸಮಾಜದವರು, ಇಲ್ಲ ನೀನು ಇಷ್ಟೆಲ್ಲ ಸೇವೆಗೆ ಮಾಡ್ತಾ ಇದೆಯಾ, ಸ್ವಲ್ಪ ರಾಜಕೀಯದಲ್ಲಿ ಹೋಗುವ ಅಂತ ಅಂದರು. ಆದ್ರೂ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ರಾಜಕೀಯದಲ್ಲಿ ಎಂಟ್ರಿ ಆದರೆ ಒಂದು ಇದಿರ್ತದೆ ಅಂತ ಇರಲಿಲ್ಲ. ಯಾಕಂದ್ರೆ ನಮ್ಮದು ಒಂದು ಬಿಸ್ನೆಸ್ ಇತ್ತು, ನಮ್ಮದು ಒಂದು ಅಂಗಡಿಗಳಿದ್ವು. ಅಲ್ಲಿಗೆ ನಾವು ಒಂದು ಮೆಡಿಕಲ್ ಶಾಪ್ ಒಂದು ಓಪನ್ ಮಾಡಿದ್ವಿ. ಹೀಗಾಗಿ ನಮ್ದು ಏನು ವಿಚಾರ ಇರಲಿಲ್ಲ. ರಾಜಕೀಯದಲ್ಲಿ ಅಂದ್ರೆ ನಾನು ಹಂಗೆ ಒಡನಾಟದಲ್ಲಿ ಇದ್ದೆ, ಹೋಗ್ತಿದ್ದೆ ಬರ್ತಿದ್ದೆ. 2010ರಲ್ಲಿ ಸ್ವಲ್ಪ ಫ್ರೆಂಡ್ ಸರ್ಕಲ್ ನಲ್ಲಿ ಎಲ್ಲ ಕಡೆ ಹೋಗ್ತಿದ್ದೆ ಬರ್ತಿದ್ದೆ. ಅಲ್ಲಿ ನಾನು ಯಾವುದೋ ಹೋಗ್ಬೇಕು ಮಾಡಬೇಕಂತ ಏನಿರ್ಲಿಲ್ಲ, ನನ್ನ ಉದ್ದೇಶ ಏನಿರ್ಲಿಲ್ಲ. ಅವಾಗ ನಾನು ಸ್ವಲ್ಪ ನನ್ನ ಕೆಲಸ ಮಾಡೋದು ಇದ್ದಿದ್ದು ನೋಡ್ತಿದ್ರು, ಎಲ್ಲ ಮಾಡ್ತಿದ್ರು. ಆಮೇಲೆ ಜನ ಏನ್ ಮಾಡಿದ್ರು, 2013ರಲ್ಲಿ ಏನು ಎಲೆಕ್ಷನ್ ಬಂತಲ್ಲ, ಆ ಟೈಮ್ನಲ್ಲಿ ಇಲ್ಲ ಎಲೆಕ್ಷನ್ ನಿಂತು ಅಂತ ಹೇಳಿ ಬಹಳ ಫೋರ್ಸ್ ಮಾಡಿದ್ರು. ಫ್ರೆಂಡ್ ಸರ್ಕಲ್ಸ್, ಸಮಾಜ ವತಿಯಿಂದ, ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ ವತಿಯಿಂದ, ಮತ್ತೆ ನನ್ನ ಗುರುತಿ ಪರಿಚಯ ಇರೋ ವ್ಯಕ್ತಿಗಳು ಬೇಕಾಗಿದೆ ಹಿರಿಯರಿಂದ ಬಂದಾಗ ನಾನು ಯಾವ ಪಕ್ಷಕ್ಕೆ ನಿಲ್ಲುವಂತ ವಿಚಾರ ನನ್ಗೆ ಇರ್ಲಿಲ್ಲ. ಆದ್ರೆ ನನ್ನ ಹಿಂದೆ ಒಬ್ರು ಮೊದಲಿಂದಾನು ಗುರುಗಳು ಅಂತ ಹೇಳಿ ಇರೋರು, ಫಕ್ಕೀರಪ್ಪ ಅಂತೇಳಿ, ಅವರೊಬ್ರು ನನಗೆ ಭಾಳ ಫೋರ್ಸ್ ಮಾಡ್ತಿದ್ರು. ಬಂದು ಇಲ್ಲ ನೀನು ಎಲೆಕ್ಷನ್ ನಿಂತ್ಕೊಳ್ಳೋ ಅಂತೇಳಿ. ಇಲ್ಲ ನನಗೇನು ವಿಚಾರ ಇರ್ಲಿಲ್ಲ ಬಿಡ್ರಿ ಅಂತ ಅಂದೆ. ಆದ್ರೂ ಇಲ್ಲ ನಿಂತ್ಕೊ, ನೀನು ಗೊತ್ತಾಗೋದಿಲ್ಲ, ಇಷ್ಟೆಲ್ಲ ಸೇವೆಗೆ ಮಾಡ್ತೀನಿ, ಸಮಾಜ ಸೇವೆ ಮಾಡ್ತೀನಿ ನೀನು, ಮತ್ತೆ ಎಂಟ್ರಿ ಮಾಡೋ ಅಂದಿದ್ದಾಗ ನಾನು ಇನ್ನು ಸಮಾಜ ಸೇವೆಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೆ. ಆಮೇಲೆ ಅವ್ರದ್ದು ನಮ್ಮ ಬಸವರಾಜ ಕೆಳಗರ ಅಂತ ಹೇಳಿ, ಅವರು ಈರಣ್ಣ ಅಂಗಡಿಯವರು ಅಂತ ಹೇಳಿ, ಬಸವರಾಜ ಲಕ್ಷ್ಮೇಶ್ವರ ಅಂತ ಹೇಳಿ, ಒಳ್ಳೆದ್ರ ಮಜಾನ ಅಂತ ಹೇಳಿ, ಅವರೆಲ್ಲರೂ ಸೇರಿ ನಮ್ಮ ಮನೆಗೆ ಬಂದಿದ್ರು. ಬಂದಾಗ ಅದೇ ಫಸ್ಟ್ ಎಲೆಕ್ಷನ್ 2013ರಲ್ಲಿ ಏನು ಏಪ್ರಿಲಲ್ಲಿ ಎಲೆಕ್ಷನ್ ಆಯಿತು, ಮುನ್ಸಿಪಲ್ ಎಲೆಕ್ಷನ್ ಆಯಿತು. ಅದರಲ್ಲಿ BJP ವತಿಯಿಂದ ಅವ್ರು ನಮಗೆ ಇನ್ವೈಟ್ ಮಾಡಿದ್ರು. BJP ವತಿಯಿಂದ ನೀವು ಬರಬೇಕು ಅಂತೇಳಿ. ನಮಗೇನು ಇಂಟ್ರೆಸ್ಟ್ ಇರಲಿಲ್ಲ, ಆದ್ರೂ ಒಂದು ಒತ್ತಾಯದಿಂದ ನಾವು ಎಂಟ್ರಿ ಮಾಡಬೇಕಾಯಿತು. ಅಂದ್ರೆ 2013ಕ್ಕಿಂತ ಮುಂಚೆ ನೀವು ಯಾವುದೋ ಒಂದು ಎಲೆಕ್ಷನ್ನಿಗೆ ನಾನು ನಿಂತ್ಕೋಬೇಕು, ಒಂದು ಕೌನ್ಸಿಲರ್ ಆಗಬೇಕು, ಅಥವಾ ಒಂದು ಯಾವುದೇ ಒಂದು ಪಕ್ಷದಲ್ಲಿ ಗುರುತು ಪರಿಚಯ ಮಾಡ್ಕೊಂಡು ನಾವು ಒಂದು MLA ಆಗಿರಲಿ, ಒಂದು ಕೌನ್ಸಿಲರ್ ಆಗಿರಲಿ, ಒಂದು ಲೀಡರ್ ಆಗಿರಲಿ, ಈ ತರ ಒಂದು ಯಾವುದೇ ಎಲೆಕ್ಷನ್ಗಳಲ್ಲಿ ಭಾಗವಹಿಸೋದು ತಮ್ಮ ಯೋಚನೆ ಬರಲಿಲ್ಲ. ಯಾವ ವಿಚಾರ ಫಸ್ಟ್ ಬಾರಿ ಎಲ್ಲ ಕಡೆ ಒಡನಾಟಲ್ಲಿದ್ದೆ, ಎಲ್ಲ ಕಡೆ ಹೋಗ್ತಿದ್ದೆ ಬರ್ತಿದ್ದೆ. ಅಲ್ಲಿ ಫಂಕ್ಷನ್ಸ್ ಯಾವುದೋ ಒಂದು ಇದೇ ಇರಲಿ ರಾಜಕೀಯದು, ನಾವು ಹೋಗ್ತಿದ್ದೆ ಬರ್ತಿದ್ದೆ, ಎಲ್ಲ ಒಡನಾಟ ಇದೆ.
ಎಲ್ಲಾ ರಾಜಕೀಯ ಎಲ್ಲಾ ಪಕ್ಷದವ್ರ ಜೊತೆ ನಾನು ಒಡನಾಟ ಇತ್ತು. ಆದ್ರೆ ಎಲ್ಲೂ ನಾನು ಗುರುತಿಸ್ಕೊಳ್ಬೇಕಂತ ಹೇಳಿ ಇರ್ಲಿಲ್ಲ. ಸ್ಪೆಷಲ್ ಆಗಿ ಅದರಲ್ಲಿ ಎಂಟ್ರಿ ಮಾಡ್ಬೇಕಂತ ಇರ್ಲಿಲ್ಲ, ನಾನು ವಿಚಾರ ಇರ್ಲಿಲ್ಲ. ಮತ್ತೆ ಇದು 2013ನೇ ಎಲೆಕ್ಷನ್ ಅಲ್ಲಿ ತಾವೊಂದು ಭಾಗವಹಿಸಿದ್ರಿ ಅಂತ ಹೇಳಿದ್ರಿ. ಅದರಲ್ಲಿ ಒಂದು ಸೋಲು ಅನ್ನೋದನ್ನ ನಿಮಗೆ ಒಂದು ಸಿಕ್ಕಿದೆ ಅಂತ ನಮ್ಮ ವರದಿ ಪ್ರಕಾರ ಇದೆ. ಏನ್ ಕಾರಣ? ಯಾಕಂದ್ರೆ ಜನರ ಸೇವೆ ನಾವೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಜನ ಯಾಕೆ ನಿಮ್ ಜೊತೆಗೆ ಇರ್ಲಿಲ್ವಾ? 2013ನೇ ಇಸ್ವಿಯಲ್ಲಿ ಒಂದು ಚುನಾವಣೆಯಲ್ಲಿ ತಾವೊಂದು ಗೆದ್ದಿಲ್ಲ ಅನ್ನೋದನ್ನ ಒಂದು ಮಾತು ಬಂದಿದೆ. ಯಾಕಂದ್ರೆ ಸೋಲು ಗೆಲ್ಲು ಇದ್ದೇ ಇರುತ್ತೆ. ಒಬ್ರಿಗೆ ಗೆಲ್ಲು ಅಂತಂದ್ರೆ ಇನ್ನೊಬ್ರಿಗೆ ಸೋಲು ನೋಡ್ಲೇಬೇಕು. ಎಲ್ಲರೂ ಒಟ್ಟಿಗೆ ಗೆಲ್ಲಕ್ಕೂ ಆಗಲ್ಲ, ಸೋಲಕ್ಕೂ ಆಗಲ್ಲ. ಆದ್ರೆ ಈ ವಿಚಾರದಲ್ಲಿ ತಮ್ಮ ಒಂದು ಅನಿಸಿಕೆ ಏನಿದೆ? 2013ರಲ್ಲಿ ಎಲೆಕ್ಷನ್ ನಿಂತಾಗ ನಾನು 20ನೇ ವಾರ್ಡಿಂದ ನಿಂತಿದ್ದೆ. ನಾ ಆಕ್ಚುಲಿ ಇದ್ದಿದ್ದು 23ನೇ ವಾರ್ಡ್, ಮೊದಲು 24ನೇ ವಾರ್ಡ್. ಅವಾಗ 20ನೇ ವಾರ್ಡ್ ನಲ್ಲಿ ನನಗೆ ಅವರು ಟಿಕೆಟ್ ಕೊಟ್ಟರು. ಅವಾಗ ನಾನು ಇಂಟ್ರೆಸ್ಟ್ ಇರ್ಲಿಲ್ಲ, ಆ ವಾರ್ಡ್ ಬೇಡ ಅಂತ ನಾನು ಇದು ಮಾಡಿಲ್ಲ, ಜಾಸ್ತಿ ಪರಿಚಯ ಇರ್ಲಿಲ್ಲ ಅಂತ ಹೇಳಿ ನಾನು ಈ ಬೇಡ ಅನ್ನಂಗಿಲ್ಲ ಬಿಡಂಗಿಲ್ಲ ಹಿಂಗಿತ್ತದು. ಆದ್ರೆ 20ನೇ ವಾರ್ಡ್ ನಲ್ಲಿ ಬಹಳ ಇದು ಮಾಡಿದ್ರು. ನನ್ನ ಫ್ರೆಂಡ್ ಸರ್ಕಲ್ ಅವರೆಲ್ಲ ಇಲ್ಲ ನೀನ್ ನಿಂತ್ಕೊಂಡು ನೋಡೋಣ ಅಂತ ಏನಾಗ್ತದೆ ಆಗ್ಲಿ ಅಂದಿದ್ದಕ್ಕೆ ನಾನು ಸ್ವಲ್ಪ ಕೆಲಸ ಮಾಡಿದ್ದೆ. ಕೆಲವೊಂದು ಮಾಹಿತಿ ಕಮ್ಮಿ ಇತ್ತು, ಅಲ್ಲಿ ಕಾಂಟ್ಯಾಕ್ಟ್ಸ್ ಕಮ್ಮಿ ಇತ್ತು, ಮತ್ತೆ ಕೆಲವೊಂದರಲ್ಲಿ ನಮ್ದು ಸ್ವಲ್ಪ ಅಲ್ಲಿ ಕೆಲಸ ಬರೋಬ್ಬರಿ ಆಗಿಲ್ಲ. ಆ ಒಂದು ಕಾರಣದಿಂದ ಅಲ್ಲಿ ಕಾಣಬೇಕಾಯ್ತು. ಅಂದ್ರೆ ನಿಮ್ಮಲ್ಲೇ ಏನೋ ಒಂದು ನಮ್ಮಲ್ಲಿ ತಪ್ಪಿತ್ತು. ಅದನ್ನ ನಿಮ್ಮ ಏರಿಯಾದಿಂದ ನಿಮ್ಮ ಯಾವುದೇ ಪಾರ್ಟಿಯಿಂದಾನೇ ಆಗಿರ್ಬೋದು ಒಂದು ಆಯ್ಕೆ ಮಾಡಿ ನಿಮಗೆ ನಿಲ್ಸಿದ್ರೆ ಇವತ್ತು ನೀವು ಸೋಲು ಅನ್ನೋದನ್ನು ನೋಡೋದಂತ ಒಂದು ದೃಶ್ಯ ಇರ್ಲಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಅದು ಹೇಗೆ ಹೇಳ್ಬಾರ್ದು. ನಾವು ಈಗ 24ನೇ ವಾರ್ಡಲ್ಲಿ ನಾನು ಎಲೆಕ್ಷನ್ ನಿಂತರೂ ಸೋಲಬಹುದು ಗೆಲ್ಲಬಹುದು, ಅದು ಜನರಿಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಇದ್ದಿಲ್ಲ. ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಮೊದಲೇ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಇವತ್ತು ನೀವು ನಿಮ್ಮ ಪಾರ್ಟಿಯಿಂದ OBC ಅಂತ ಒಂದು ಮುಖ್ಯವಾದ ಒಂದು ವಿಷನ್ ಅನ್ನು ಎತ್ತಿದ್ದಾರೆ. ಅದರಲ್ಲಿ ತಮಗೆ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿದ್ರು. ಇದು ವಿಷನ್ ಏನಿದೆ, ಯಾರಿಗೋಸ್ಕರ ಇದು ಮಾಡಿರೋದು, ಅಂದ್ರೆ ಅರ್ಥ ಏನಿದೆ, OBC ಅಂತ ಅರ್ಥ ಏನಿದೆ ಅಂತ ಇದು ಈ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕಂತ ಇದ್ದೀನಿ. OBC ಅಂತ ಹೇಳಿ ನನಗೆ OBC ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದ್ರು. ಎಲೆಕ್ಷನ್ ಆದ್ಮೇಲೆ MP ಎಲೆಕ್ಷನ್ ಆದ್ಮೇಲೆ OBC ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದ್ರು. ಅದರಲ್ಲಿ ವಿಷನ್ ಏನಂದ್ರೆ OBC ಹಿಂದುಳಿದ ವರ್ಗಕ್ಕೆ ಒಂದು ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದ್ರು. ತಾಲೂಕಿನಲ್ಲಿ ನಡೆಯುತ್ತಿರೋ ನಮ್ಮ ಹಿಂದುಳಿದ ವರ್ಗದವರು ಬ್ಯಾಕ್ವರ್ಡ್ಸ್ ಕಮಿಟಿ ಒಳಗಡೆ ಏನಿದ್ದಾರೆ ಎಲ್ಲರಿಗೂ ಒಂದು ಇದು ಮಾಡಿ ಒಂದು ಗ್ರೂಪ್ ಮಾಡಿ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತದೆ ಹಿಂದುಳಿದ ವರ್ಗಕ್ಕೆ ಅದನ್ನೆಲ್ಲ ನಮ್ಮ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳಿ ಒಂದು ಉದ್ದೇಶ ಇತ್ತು. ಅದ್ರ ಬಗ್ಗೆ ಇನ್ನೂ ಏನು ಡಿಸ್ಕಷನ್ ಮಾಡಿಲ್ಲ. ಅದನ್ನ ಇನ್ನು ಸ್ಟಾರ್ಟ್ ಮಾಡ್ಕೊಂಡು, ಯಾಕಂದ್ರೆ ನಾನು ಈಗ ಸ್ಟಾರ್ಟ್ ಆಗಿ 1 ವರ್ಷ ಆಯ್ತು. ಆಕ್ಚುಲಿ ಇದ್ರ ಬಗ್ಗೆ ಇನ್ನೂ ಏನು ಮುಂದೆ ಕೂರಿಸಿಲ್ಲ, ಇನ್ನು ಏನು ಮುಂದೆ ಹೋಗಿಲ್ಲ. ಅಂದ್ರೆ ಮೇನ್ ಇದ್ರದ್ದು ವಿಷನ್ ಏನಿದೆ ಅಂತಂದ್ರೆ ಬ್ಯಾಕ್ವರ್ಡ್ ಅಲ್ಲಿ ಇರ್ತಕ್ಕಂತ ಜನರಿಗೆ ಮುಂದೆ ತರಬೇಕು. ಒಂದು ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು, ನಮ್ಮ ದೇಶದಲ್ಲೇ ಆಗಿರ್ಬೋದು, ಇಂಥವರಿಗೆ ಸುಮಾರು ಒಂದು ಅಮಾಯಕರಿಗೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈಗ ತುಂಬಾ ಬಡತನದಲ್ಲಿದ್ದಾರೆ. ಅದರಿಂದ ಸರ್ಕಾರದಿಂದ ಬರೋ ಸೌಲಭ್ಯ ಆಗಿರ್ಬೋದು, ಮತ್ತೆ ಎಜುಕೇಶನ್ ಬಗ್ಗೆ ಡೆವಲಪ್ಮೆಂಟ್ ಆಗಿರ್ಬೇಕು, ಅವರಿಗೆಲ್ಲ ಮುಂದೆ ತರಬೇಕು. ತುಂಬಾ ಒಳ್ಳೆ ಇದೆ ವಿಷನ್, ಮಾತ್ರ ತುಂಬಾ ಒಳ್ಳೇದಿದೆ. ಅದು ತಾವು ಎಲ್ಲಿವರೆಗೂ ಪೂರೈಸ್ತೀರಾ ಮತ್ತೆ ಎಲ್ಲಿ ತನಕ ತಗೊಂಡು ಹೋಗ್ತೀರಾ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ತಮಗೆ ಒಂದು ಪ್ರಧಾನ ಕಾರ್ಯದರ್ಶಿ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ನಾವು ಮಾಡ್ಬೇಕಂತ ಬಹಳಷ್ಟು ಇದೆ ನಮಗೆ. ಈಗ ಮುಂದೆ ಹಿರಿಯರು ಹೆಂಗೆ ಅದನ್ನ ನಮಗೆ ರೂಟ್ ಹಾಕೊಡ್ತಾರೆ ಅದ್ರ ಮೇಲೆ ನಾವು ಮಾಡಬೇಕು. ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇದು ನಿಜವಾಗ್ಲೂ ಇದು ಕರೆಕ್ಟ್ ದಾರಿಯಲ್ಲಿ ಒಂದು ಹೋದ್ರೆ ಸಾವಿರ ಜನರಿಗಾಗಿ ಇದು ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಒಂದು ಡೆವಲಪ್ಮೆಂಟ್ ಎಲ್ಲ ಒಂದ್ ಕಡೆ ನಮ್ಮ ದೇಶ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಮ್ಮ ಅನಿಸಿಕೆಯನ್ನು ಇದೆ. ಬಟ್ ತುಂಬಾ ಸಂತೋಷ ಆಗ್ತಾ ಇದೆ ಈ ಮಾತುಗಳನ್ನು. ಇಷ್ಟೆಲ್ಲ ನಿಮಗೆ ಚಟುವಟಿಕೆ ಬಗ್ಗೆ, ಒಂದು ರಾಜಕೀಯ ಚಟುವಟಿಕೆ, ಯಾಕಂದ್ರೆ ತಾವೇ ಹೇಳಿದ್ರಿ 2013ನೇ ಇಸ್ವಿಯಲ್ಲಿ ನೀವು ಈ ಸಲ ಎಲೆಕ್ಷನ್ ಅಲ್ಲಿ ನಿಂತಿರೋದು. ಅದಕ್ಕಿಂತ ಮುಂಚೆ 2010ರಲ್ಲಿ ತಾವೊಂದು ಆಗಮಿಸಿದ್ರಿ ಪೊಲಿಟಿಕಲ್ ಕ್ಯಾರಿಯರ್ ಅಲ್ಲಿ. ಇದಕ್ಕಿಂತ ಮುಂಚೆನೂ ಸಮಾಜ ಸೇವೆಗಳನ್ನು ಜಾಸ್ತಿ ಅವಧಿ ತಾವು ಏನು ಮಾಡಿಲ್ಲ, ಯಾಕಂದ್ರೆ ನಿಮಗೆ ಅನುಭವ ಕಡಿಮೆ ಇದೆ ಅಂತ ತಾವೇ ಹೇಳಿದ್ರಿ. ಆದ್ರೂ ಕೂಡ ಇಷ್ಟೆಲ್ಲ ಮಾತಾಡ್ತಾ ಇರೋದಾಗಿರ್ಲಿ, ಒಂದು ಇಷ್ಟು ವಿಷನ್ಗಳಲ್ಲಿ ಇವತ್ತು ನಿಮಗೆ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಸುಮ್ಮನೆ ಆಯ್ಕೆ ಮಾಡಿಲ್ಲ. ಇದೆಲ್ಲ ಒಂದು ಮಾರ್ಗದರ್ಶನ ತೋರಿಸಿರೋದಂತಹ ವ್ಯಕ್ತಿ ಆಗಿರ್ಬೋದು, ಇದ್ರ ಬಗ್ಗೆ ತಮಗೆ ಒಂದು ಮಾಹಿತಿ ಕೊಟ್ಟಿರೋದಂತಹ ವ್ಯಕ್ತಿ ಆಗಿರ್ಬೋದು. ನೀವು ಮನ್ಸಾರ ಯಾರಿಗಾದ್ರೂ ಗುರುಗಳು ಅಂತ ಬಯಸುತ್ತೀರಾ? ಗುರುಗಳಂದ್ರೆ ಈಗ ನಮ್ಮ ಹಿಂದೆ ಈಗ ಇದಕ್ಕೆಲ್ಲ ಇಷ್ಟು ಇಲ್ಲಿ ಮಠ ಬರೋ ಕಾರಣ ಅಂದ್ರೆ ನಮ್ಮ ಫಕೀರಪ್ಪ ಅಂತ ಹೇಳಿ. ಅವ್ರು ಯಾರಾಗಿರ್ತಾರೆ? ಅವರು ನಮ್ಮ ಅಕೌಂಟೆಂಟ್. ಪ್ಲಸ್ ಅವರು ಮೊದಲಿನ ರಾಜಕೀಯದಲ್ಲಿ ಇದ್ರು. ತಿರುವಳ್ಳಿ ಶಿವಣ್ಣ ಅವ್ರು ಏನು ಈಗ ಅವರು ಇಲ್ಲ, ಈಗ ಪ್ರೆಸೆಂಟ್ ಅಂತೂ ಅವ್ರು ಇಲ್ಲ, ತೀರ್ಕೊಂಡಿದ್ದಾರೆ. ಈಗ ಅವ್ರ ಜೊತೆ ಅವರೆಲ್ಲ ಒಡನಾಟಲ್ಲಿ ಇದ್ದವರು, ಅವರು ಒಂದು ಇದರಿಂದ ನಾನು ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಯ್ತು. ಮತ್ತೆ ಯಾವುದೋ ಒಂದು ಇದಿದ್ರು ಅವ್ರ ಕಡೆ ನಾನು ಡಿಸ್ಕಷನ್ ಮಾಡಿ ಮುಂದೆ ಹೋಗೋದು. ಮತ್ ನನ್ನ ಜೊತೆ ನನ್ನ ಫ್ರೆಂಡ್ ಸರ್ಕಲ್ ನಲ್ಲಿ ವೀರೇಶ್ ಅಂತ ಒಬ್ಬರು ಅದಾರೆ,
ಮತ್ತೆ ನಮ್ಮ ಶ್ರೀಧರ್ ಅಂತ ಅದಾರೆ, ಅವ್ರ ಕಡೆ ನಾನು ಡಿಸ್ಕಷನ್ ಮಾಡ್ತೀನಿ ಈ ವಿಷಯಗಳು. ಹಿಂಗೆ ನಾವು ಏನು ಯಾವುದೇ ವಿಚಾರಗಳನ್ನು ಡಿಸ್ಕಷನ್ ಮಾಡಿ ಮುಂದೆ ಅದನ್ನು ನಾವು ಅಂದ್ರೆ ಕರೆಕ್ಟ್ ಆಗಿ ಮಾರ್ಗದರ್ಶನ ನಿಮ್ಮ ಪಾರ್ಟಿ ಮುಖಂಡರಿಂದಾನೇ ಇರ್ಬೋದು ಇವತ್ತಿವರೆಗೂ ಒಂದು ಯಾರ ಮಾರ್ಗದರ್ಶನದಿಂದ ತಾವು ಜಾಸ್ತಿ ಒಂದು ಪ್ರೋತ್ಸಾಹ ಕೊಟ್ಟು ಆ ಮಾರ್ಗದರ್ಶನದ ಮೇಲೆ ಹೋಗ್ತಾ ಇದ್ದೀರಾ? ಈಗ ನಮ್ಮ ವೀರಣ್ಣ ಅಂಗಡಿಯವರ ಅವರು ತುಂಬಾ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ನಮ್ಮ ಬಸವರಾಜ್ ಲಕ್ಷ್ಮೇಶ್ವರ ಅವರು ಕೂಡ ನಾವು ಹಿಡಿಯೋದಂತ ನಮ್ಮ ಗುರುಗಳು ಅಂದ್ರೆ ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವ್ರಿಗೆ ಗುರುಗಳು ಅಂತೇಳಿ ನಾವು ಮಾಜಿ ಪ್ರಧಾನಮಂತ್ರಿಗಳು ಅವರು ಕೂಡ ನಮ್ಮ ಗುರುಗಳಿದ್ದಂಗೆ ಅವರು. ಅವ್ರ ಮಾರ್ಗದರ್ಶನ ಅವ್ರದ್ದು ಸ್ಪೀಚಸ್ ಎಲ್ಲ ನಾವು ಕೇಳಿದ್ದೀವಿ, ಅವ್ರು ಮಾತಾಡಿದ್ದೆಲ್ಲ ನೋಡಿದ್ವಿ, ಅವ್ರದ್ದು ಪೇಪರ್ ನ್ಯೂಸ್ ನೋಡಿದ್ವಿ. ಅವರು ನಾವು ಅಬ್ಸರ್ವ್ ಮಾಡಿ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಅವರು ನಡೀತಾ ಇದ್ದಾರೆ. ಒಂದು ದೇಶವನ್ನು ಮುಂದೆ ಕಟ್ಟಬೇಕು, ಯಾವ ತರ ತಗೊಂಡು ಹೋಗ್ಬೇಕು ಅಂತೇಳಿ ಆ ಇದರಿಂದ ನಾವು ಆ ಗುರುಗಳು ಅಂತ ಇದು ಮಾಡ್ಕೊಂಡಿದ್ವಿ. ಈಗ ಅವ್ರ ಮಾರ್ಗದರ್ಶನದಲ್ಲಿ ಆಲ್ಮೋಸ್ಟ್ ಆಗಿ ನೀವು ನಡಿಬೇಕು ಅಂತ ಹೇಳ್ಬಿಟ್ಟು ತಾವು ಇದು ಮಾಡ್ಕೊಂಡಿದ್ದೀವಿ. ಹೌದು, ಅವರು ನಮ್ಮ ನರೇಂದ್ರ ಮೋದಿ ಅವರು ಕೂಡ ಈಗಿನ ಪ್ರಧಾನಮಂತ್ರಿಗಳು, ಅವರು ಕೂಡ ಪ್ರಧಾನಮಂತ್ರಿಗಳು ಅವರು ಕೂಡ ಅವ್ರದ್ದು ನಾವು ಪ್ರೋಗ್ರಾಮ್ಸ್ ನೋಡಿದ್ದೀವಿ, ಅವ್ರ ಫಂಕ್ಷನ್ಸ್ ನೋಡಿದ್ವಿ, ಅವರು ಹಾವೇರಿ ಜಿಲ್ಲೆಯಲ್ಲಿ ಬಂದಾಗ ಸ್ಪೀಚಸ್ ಕೇಳಿದ್ದೀವಿ. ಮತ್ತು ಇವತ್ತರೆಗೂ ಅವರು ಪ್ರತಿಯೊಂದು ಕಡೆ ಹೋಗೋದು ಬರೋದೆಲ್ಲ ನಾವು ಗಮನಿಸಿದ್ದೀವಿ. ಅವರು ನಾವು ಗುರುಗಳು ಅಂತ ಅಂದ್ಕೊಳ್ತೀವಿ. ಅಂದ್ರೆ ನಿಮ್ಮ ಒಂದು ಪಾರ್ಟಿ ಮುಖಂಡರಲ್ಲಿ ಒಂದು 2 ಜನ ನೀವು ಮಾರ್ಗದರ್ಶನದಲ್ಲಿ ಅವ್ರ ಮಾತುಗಳಿಗೆ ಜಾಸ್ತಿ ಒಳ್ಳೆ ವಿಚಾರಗಳು, ದೇಶದ ಬಗ್ಗೆ ಒಂದು ಒಳ್ಳೆ ವಿಚಾರಗಳಿದೆ. ಆ ಒಂದು ಮಾರ್ಗದರ್ಶನದಲ್ಲಿ ನಾವು ಇದನ್ನ ಮುಂದೆ ಕಂಟಿನ್ಯೂ ಮಾಡ್ಬೋದಲ್ಲ ಅಂತೇಳಿ ಒಂದು ವಿಚಾರದಲ್ಲಿ ನಾವು ಹೊಂಟಿದ್ದೇವೆ. ತುಂಬಾ ಸಂತೋಷ ಆಗ್ತಾ ಇದೆ ತಮ್ಮ ಮಾತುಗಳು ಕೇಳ್ತಾ ಇದೆ. ಇನ್ನು ಸುಮಾರು ವಿಷಯಗಳನ್ನು ಮುಂದೆ ಇರೋಣ ಅಂತ ಹೇಳ್ತಾ ಇದೀವಿ. ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳ್ಬಿಟ್ಟು ನಮ್ಮ ಮಾತುಗಳನ್ನು ಮುಗಿಸೋಣ ಅಂತ ಇದೀವಿ. ಕೊನೆಯಾಗಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇರೋದು ಏನಿದೆ ಅಂತಂದ್ರೆ, ಈ ಮಹಿಳೆಯರ ಬಗ್ಗೆ ಒಂದು ಇತ್ತೀಚೆಗೆ ಹೊರದೇಶದಲ್ಲಿ ನಡ್ತಕ್ಕಂತಹ ತೊಂದರೆಗಳು, ಹೊರದೇಶದಲ್ಲಿ ನಡ್ತಕ್ಕಂತಹ ದೃಶ್ಯಗಳು, ಈ ತೊಂದರೆಗಳನ್ನೆಲ್ಲ ಅಂದ್ರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಅನ್ಯಾಯಗಳು ಈಗ ನಮ್ಮ ದೇಶದಲ್ಲೂ ಶುರುವಾಗಿದೆ. ಇದರಿಂದ ಯಾವುದಾದ್ರೂ ಒಂದು ಸರ್ಕಾರದಿಂದ ಆಗಿರಲಿ, ಒಂದು ಪೊಲೀಸ್ನವರಿಗಾಗಿರಲಿ ಏನಾದರೂ ಒಂದು ಬಿಗಿ ಬಂದೋಬಸ್ತ್ ಇಲ್ದಿರೋದ್ ಕಾರಣದಿಂದ ಆಗ್ತಾ ಇದೆಯಾ, ಅಥವಾ ನಿಮ್ಮ ಅನಿಸಿಕೆ ಇದರಲ್ಲಿ ಯಾವ ರೀತಿಯಿಂದ ಇದು ತಡಿಬಹುದು, ಯಾತಕ್ಕೆ ಇದು ಆಗ್ತಾ ಇದೆ ಅಂತ ನಮ್ಮ ವೀಕ್ಷಕರಿಗೆ ತಮ್ಮಿಂದ ಒಂದು ಸಂದೇಶವನ್ನು ನೀಡಬೇಕಂತ ಇದೆ. ನೋಡಿ, ಇದು ಯಾವ ಸರ್ಕಾರಕ್ಕೆ ಗೊತ್ತಿಂತ ವಿಷಯ ಅಲ್ಲ. ಸರ್ಕಾರದ ಇದರಲ್ಲಿ ಏನಿರೋದಿಲ್ಲ, ಪೊಲೀಸ್ ಅವ್ರದ್ದು ಏನಿರೋದಿಲ್ಲ. ಯಾಕಂದ್ರೆ ಯಾವುದೋ ಒಂದು ನಡಿಬೇಕಾದ ಒಂದು ಮುಂದಿನ ಒಂದು ನಡಿಬೇಕಾದ ಕೆಟ್ಟ ಒಂದು ಏನಾದ್ರು ಇದ್ರೆ ಅದು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿರೋದಿಲ್ಲ. ಇಂಥ ಕಡೆ ಈಗ ಇದು ನಡೀತಾ ಇದೆ ಅಂತ ಹೇಳಿ, ಕೆಟ್ಟದ್ದು ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಯಾಕಂದ್ರೆ ಈಗ ನಾವು ನಮ್ಮ ಮನೆಯಲ್ಲಿ ಇರ್ತೀವಿ, ನಮ್ಮ ಆಜುಬಾಜುಕ್ಕೆ ನಮ್ಮ ಸುತ್ತಮುತ್ತಲಲ್ಲಿ ಏನ್ ನಡೀತಾ ಇದೆ ಗೊತ್ತಿರೋದಿಲ್ಲ. ನಡೆದ ಮೇಲೆ ನಮ್ಮ ವಿಷಯ ಗೊತ್ತಾಗ್ತದೆ, ನಡೆಯುವ ಮುಂಚೆ ನಮ್ಗೆ ಗೊತ್ತಿರೋದಿಲ್ಲ. ಒಂದು ಯೂನಿಫಾರ್ಮ್ ಅಂತ ಹೇಳಿ ಅವ್ರು ಏನ್ ಪೊಲೀಸಿಂದ ಹಾಕಿರ್ತಾರೆ, ಅದು ತೆಗೆದ್ರೆ ಒಳಗೆ ಮನುಷ್ಯರೇ ಇರೋದು, ಅವರಿಗೆ ಮುಂಚಿತವಾಗಿ ಏನು ವಿಷಯ ಗೊತ್ತಿರೋದಿಲ್ಲ. ತುಂಬಾ ಸಂತೋಷ, ನಿಜ. ಈಗೀಗ ನಮ್ಮ ದೇಶದಲ್ಲಿ ಕೂಡ, ನಮ್ಮ ಭಾರತ ದೇಶದಲ್ಲಿ ಕೂಡ, ನಮ್ಮ ಕರ್ನಾಟಕ ಕೂಡ ಬಹಳಷ್ಟು ಅತ್ಯಾಚಾರಗಳು ನಡೀತಾ ಇದೆ. ಇವೆಲ್ಲ ಆಗಬಾರ್ದು. ಈಗ ದಯವಿಟ್ಟು ನಾವೇನಕ್ಕೆಪ್ಪ ಅಂದ್ರೆ ನಮ್ಮ ಹಿರಿಯರಿಗೆ, ನಮ್ಮ ಎಲ್ಲ ತಂದೆ ತಾಯಿಗಳು ಕೇಳ್ಕೊಳೋದು ಏನಪ್ಪ ಅಂದ್ರೆ, ನಾವು ಈಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಸಹ ಇದ್ದಾರೆ, ಮಕ್ಕಳಿಗೆ ನಾವು ಒಂದು ಒಳ್ಳೆಯ ಬುದ್ಧಿಯನ್ನು ಕಲಿಸ್ಬೇಕು. ಈಗ ಬರ್ತಾ ಏನೋ ಅಂದ್ರೆ ಕಾಲೇಜ್ ಮೆಟ್ಲು 8ನೇ ಕ್ಲಾಸಿಂದ ಏನು ಶುರು ಆಗ್ತದೆ, 8th ಸ್ಟ್ಯಾಂಡರ್ಡ್ ಇಂದ ಮುಂದೆ ಹೋಗ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಏನಾಗ್ತದೆ, ಎಲ್ಲ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಏನಂದ್ರೆ ಪ್ರತಿಯೊಬ್ಬರು ಹುಡುಗರ ಕೈಯಲ್ಲಿ ಈಗ ಮೊಬೈಲ್ ಇದೆ. 8th ಸ್ಟ್ಯಾಂಡರ್ಡ್ ಇಂದಾನೇ ಈಗ ಮೊಬೈಲ್ಗಳಿದೆ ಕೈಯಲ್ಲಿ. ಬಹಳಷ್ಟು ಶಾಲೆಗಳಲ್ಲಿ 8ನೇ ಕ್ಲಾಸ್ ಹುಡುಗರ ಕೈಯಲ್ಲಿ ಮೊಬೈಲ್ಗಳಿದೆ. ಅಲ್ಲಿ ಮೊಬೈಲ್ ನಲ್ಲಿ ಅವರು ಇಂಟರ್ನೆಟ್ ಯೂಸ್ ಮಾಡ್ತಾರೆ, ಯೂಟ್ಯೂಬ್ ಅನ್ನು ಯೂಸ್ ಮಾಡ್ತಾರೆ, ಬಹಳಷ್ಟು ಅಶ್ಲೀಲವಾದ ಚಿತ್ರಗಳನ್ನು ನೋಡ್ತಾರೆ ಅಲ್ಲಿ. ಅದು ಒಂದು ಕೆಟ್ಟ ಅಭಿಪ್ರಾಯ ತಗೊಂಡು ಅದನ್ನ ಮಾಡೋದ್ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ತಡಿಬೇಕಪ್ಪ ಅಂದ್ರೆ ಇವು ಎಲ್ಲ ಏನು ಮಾಧ್ಯಮಗಳಲ್ಲಿ ನೋಡ್ತಿರ್ತಾರೆ, ಚಲನಚಿತ್ರದಲ್ಲಿ ನೋಡ್ತಿರ್ತಾರೆ. ಕೆಲವೊಂದು ಹಾಕೊಂಡು ನಮ್ಮ ವೇಷ, ನಾವೇನು ನಮ್ಮ ಹೆಣ್ಮಕ್ಳಿಗೆ ಬಟ್ಟೆಗಳಲ್ಲಿ ಅದರಲ್ಲಿ ಏನಿದೆ ಅವ್ರು ಸ್ವಲ್ಪ ನಾವು ತಂದೆ ತಾಯಿಯಂದ್ರ ಎಲ್ಲ ಸ್ವಲ್ಪ ನೋಡ್ಬೇಕು. ಮತ್ತು ಅವರು ಏನು ನಮ್ಮ ಮಕ್ಕಳು ಶಾಲೆ ಹೋಗ್ತಾರಲ್ಲ, ಶಾಲೆ ಹೋಗುವ ಟೈಮ್ 9 ಗಂಟೆಗೆ ಅಂದ್ರೆ ಅವರು 5 ಗಂಟೆ 6 7 ಗಂಟೆ 8 ಗಂಟೆ ಹೋಗ್ತಾರೆ. ಅವ್ರು ಎಲ್ಲಿಗೆ ಹೋದ್ರು ಏನ್ ಹೋದ್ರು ಇದ್ರದ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ಈಗ ನಾವು ನಮ್ಮ ಕೆಲಸದಿರ್ತೀವಿ, ಹುಡುಗರು ಶಾಲೆಗೆ ಹೋಗಿರ್ತಾರೆ, ನಾವು ತಿಳ್ಕೊಂಡಿರ್ತೀವಿ ಹುಡುಗರು ಏನು ಹೊರಗಡೆ ಮಾಡಿದಾರೆ ಅಂತ ಹೇಳಿ ನಾವು ಅಬ್ಸರ್ವ್ ಹೇಳಿದ ಪ್ರಕಾರ ನಿಜ ಇದೆ. ಯಾಕಂತಂದ್ರೆ ಒಂದು 8 ಗಂಟೆಗೆ ಕಾಲೇಜ್ ಆಗಿರ್ಲಿ ಶಾಲೆ ಆಗಿರ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ಮಕ್ಕಳು 6 ಗಂಟೆಯಿಂದಾನೇ ಮನೆಗೆ ಬಿಡ್ತಾ ಇದ್ದಾರೆ. ಆ ತಂದೆ ತಾಯಿ ಅವರು ನಿಗಾ ಇಡಬೇಕು. ಅಂದ್ರೆ ಯಾಕೆ ಹೋಗ್ತಾ ಇದೆಯಾ ಇಷ್ಟು ಬೇಗ,
ಎಲ್ಲಿ ಹೋಗ್ತಾ ಇದೆಯಾ, ಮತ್ತೆ ಯಾರ ಜೊತೆಗೆ ಹೋಗ್ತಾ ಇದೆಯಾ, ಮತ್ತೆ ಕಾಲೇಜ್ 12 ಗಂಟೆ 1 ಗಂಟೆಗೆ ಮುಗಿಯುತ್ತೆ ಅಂತಂದ್ರೆ 4 ಗಂಟೆಗೆ ಬಂದಿರೋದು ಏನ್ ಕಾರಣದಿಂದ ಲೇಟ್ ಆಯ್ತು ಅನ್ನೋದ್ರ ಒಂದು ನಿಗಾ ಇಡ್ಬೇಕಂತ. ತಮ್ಮಿಂದ ಒಂದು ಸಂದೇಶ ನೀಡ್ತಾ ಇದ್ರೆ ಅಂದ್ರೆ ಆ ತಂದೆ ತಾಯಿಯವರು ಜವಾಬ್ದಾರಿಯನ್ನು ನಿಗಾ ಇಡಬೇಕು. ಯಾಕಂದ್ರೆ ನಮ್ಮ ದೇಶ ಇವತ್ತು ಯಾವ ತರ ಅಂತಂದ್ರೆ ನಾವು ಒಂದು ಯಾವ ಸ್ಥಾನ ಕೊಟ್ಟಿದ್ದೀವಿ ದೇಶಕ್ಕೆ ಅಂತಂದ್ರೆ ಒಂದು ಮಾತೆಯ ಸ್ಥಾನ ಕೊಟ್ಟಿದ್ದೀವಿ. ಮಾತೆಯ ಸ್ಥಾನ ಕೊಟ್ಟಿದ್ದೀವಿ. ಅದು ಭಾರತ ತಾಯಿ, ಭಾರತ ಮಾತೆ ಅಂತ ಹೇಳ್ತೀವಿ, ಕನ್ನಡ ತಾಯಿ ಅಂತ. ಹೌದು, ಕನ್ನಡ ಮಾತೆ. ಈ ತರ ಒಂದು ಜಾಗದಲ್ಲಿ ಈ ತರ ಒಂದು ಕೆಟ್ಟ ದೃಶ್ಯಗಳನ್ನು ನಡೆಯೋದು ತಡೆಸ್ಬೇಕು. ಅದನ್ನ ನಾವು ಇದನ್ನ ಮಾಡ್ಬೇಕು. ಏನಾದ್ರು ಮಾಡಿ ನಾವೆಲ್ಲ ಇದನ್ನ ಆದಷ್ಟು ನಮ್ಮ ತಂದೆ ತಾಯಿ ಕೈಯಲ್ಲಿರ್ತದೆ ಇದನ್ನ ಕಡಿವಾಣ ಹಾಕೋದಕ್ಕೆ. ಹೌದು, ಯಾಕಂದ್ರೆ ನಾವು ನಮ್ಮ ಮಕ್ಕಳನ್ನ ಹೆಂಗ್ ಬೆಳೆಸ್ತೇವೆ ಹಂಗ ಅವ್ರು ಬೆಳಿತಾರೆ. ನಿಜ, ಅದು ನಾವು ಯಾವ ತರ ಒಂದು ರೀತಿಯಿಂದ ತಗೊಂಡು ಹೋಗ್ತೀವಿ ಅವರಿಗೆ ಆ ತರ ಇದೆ. ಬಟ್ ನ್ಯೂ ಜನರೇಷನ್ ಕೆಲವರು ತಂದೆ ತಾಯಿಯವರಿಗೂ, ಯಾಕಂದ್ರೆ ಎಜುಕೇಟೆಡ್ ಇರಲ್ಲ ಅವ್ರ ತಂದೆ ತಾಯಿ, ಅವರಿಗೆ ಗೊತ್ತಿಲ್ದಂಗೆ ಒಂದು ಇದು ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ತಂದೆ ತಾಯಿಯವರಿಗೂ ಒಂದು ಗಮನ ಇರಬೇಕು. ನನ್ನ ಮಗಳು ಆಗಿರ್ಲಿ ಮಗ ಆಗಿರ್ಲಿ ಹೋಗ್ತಾ ಇರೋದು ಯಾರ ಜೊತೆಗೆ ಹೋಗ್ತಾ ಇದ್ದಾನೆ, ಎಲ್ಲಿ ಅಂತ ಹೇಳಿ ಒಂದ್ಸರಿ ಫಾಲೋ ಮಾಡ್ಬೇಕು, ಕಾಲೇಜ್ ಹತ್ರ ಹೋಗಿ ಬರ್ಬೇಕು, ನೋಡ್ಬೇಕು. ಒಂದ್ ಜವಾಬ್ದಾರಿ ಅನ್ನೋದು ಇದೆ. ಹುಟ್ಟಿನ ಮನೆ ಬಿಟ್ಟು ಹುಡ್ಸಿ ಬಿಟ್ಬಿಟ್ರೆ ಸಾಕಾಗಲ್ಲ. ನಿಜ, ತಮ್ಮ ಮಾತಿಂದ ಒಂದು ಅರ್ಥ ಇರೋದಂತಾನೆ ಮಾತು. ಯಾಕಂದ್ರೆ ಬೇರೆ ದೇಶದಲ್ಲಿ ಯಾವತ್ತೂ ಏನೋ ನಾವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ, ಟಿವಿದಲ್ಲಿ ಮಾಧ್ಯಮದಲ್ಲಿ ಕೇಳ್ತಿದ್ವಿ, ಅಲ್ಲಿಂದ ಏನೋ ಈ ತರ ಆಯ್ತು, ಅಮೆರಿಕಾದಲ್ಲಿ ಹಂಗಾಯ್ತು, ಬೇರೆ ದೇಶದಲ್ಲಿ ಎಲ್ಲ ಈ ತರ ಆಯ್ತು ಅಂತ. ಬಟ್ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಈ ರೋಗವನ್ನು ತುಂಬಾ ಸ್ವಲ್ಪ ನಿಗಾ ಇಡಬೇಕು ತಂದೆ ತಾಯಿ. ಹೌದು, ಈ ಸಂದೇಶ ಮತ್ತು ತಾವು ತಂದೆ ತಾಯಿಯವರಿಗೆ ಮನವಿ ಮಾಡ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಸಂತೋಷ ಆಯ್ತು. ನಮ್ಮ ಮಾತು ಕೇಳ್ತಾ ಇದ್ರೆ ಇನ್ನಷ್ಟು ಮಾತಾಡೋಣ ಅನಿಸ್ತಾ ಇದೆ. ಯಾಕಂದ್ರೆ ಸಮಯ ಬಹಳ ಕಡಿಮೆ ಇದೆ, ಫಸ್ಟ್ ಆಗಿ ನಾನು ಹೇಳ್ಬಿಟ್ಟೆ. ಅದಕ್ಕೋಸ್ಕರ ನಾವು ಈ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸಿ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ, politiciansinIndia.com ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವೀಕ್ಷಕರೇ, ತಾವು ಕೇಳಿದ್ರಿ ಭೋಜರಾಜ್ ದಲಭಂಜನ್ ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಸಮಾಜ ಸೇವೆಗಳು ಮತ್ತೆ ಯಾವ ತರ ಮಾಡ್ತಾ ಇದ್ದಾರೆ, ಅವರು ಯಾವ ರೀತಿಯಿಂದ ಮಾಡ್ತಾ ಇದ್ದಾರೆ, OBC ಮುಖ್ಯ ಕಾರ್ಯದರ್ಶಿ ಆಗಿರೋದ್ರಿಂದ ಅವರು ಮತ್ತೆ ಏನೇನು ಕೆಲಸಗಳನ್ನು ಅವರು ಮಾಡಬೇಕು ಅಂತ ಹೇಳಿ ವಿಷನ್ಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನಷ್ಟು ಸುದ್ದಿಗಳನ್ನು ಇವರ ತಿಳಿಯಲು ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.